ಯಾವುವು ಇವು ಬರೀ ಇವು ಸೇರ್ತಾವಲ್ಲ, ಬೀಡಿ ಸಿಗರೇಟ್, ಇವು ಚುಟ್ಟ ಮಾವ ಶೆರೆ ಕುಡಿದು ಇವೇನು ಚಟ ಅದಾವಲ್ಲ ಇವು ಒಂದು ಚಟನ. ಇನ್ನೊಂದು ದೊಡ್ಡ ಚಟ ಯಾವುದತ್ತಂದ್ರೆ ಈ ರಮ್ಮಿ ಆಡೋದು. ಈಗಿನ ಯುವಕರು ಇವೆಲ್ಲ ಫೋನಿನೊಳಗೆ ಆಟವನ್ನು ಆಡಿ ರೊಕ್ಕ ಕಟ್ಟಿ ಸಾಲ ಮಾಡಿ ಕೇಸಿಂದ ತೀರಿಸ್ಲಾರ್ಕಾಗ್ಲಾರ ಸಲುವಾಗಿ ಸಣ್ಣ ವಯಸ್ಸಿನೊಳಗೆ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳಕತ್ತಾರೆ. ನಾವು ಹಿರಿಯರಾದವರು ಭಾಳ ಎಚ್ಚರಿಕೆಯಿಂದ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಮೊನ್ನೆ ಇಲ್ಲೇ ಕೊಣ್ಣೂರನ್ನ ಒಬ್ಬ ಹುಡುಗ ಉಲ್ಯಾಳದ ಒಬ್ಬ ಸಣ್ಣ ಯುವಕ ರಮ್ಮಿ ಬೆಟ್ಟಿಂಗ್ ಆಡಿ 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 ಸಾಲ ತೀರಿಸ್ಲಾರ್ಕಾಗ್ಲಾರ ಸಲುವಾಗಿ ತಂದೆ ತಾಯಿಗೆ ಹೆದರಿಕೆಯಿಂದ ಜಂಪ್ಗಿ ಬ್ರಿಡ್ಜ್ ಮೇಲೆ ಹೋಗಿ ತನ್ನ ಪ್ರಾಣವನ್ನು ಕಳ್ಕೊಂಡ ತಳಗಡೆ ಬಿದ್ದು ನೀರೊಳಗೆ ಹಾರಿ. ಹೌದಿಲ್ಲ? ಎಷ್ಟು ಜನ ಮೊನ್ನೆ ಇಲ್ಲೇ ಜಮಖಂಡಿ ಒಳಗೆ ಚೌಡಯ್ಯ ನಗರದೊಳಗೆ ಒಬ್ಬ ಸಣ್ಣ ಯುವಕ, ಅವನು ಸಹಿತ ಬೆಟ್ಟಿಂಗ್ ಆಡಿ ಆಡಿ ಸಾಲ ತೀರಿಸ್ಲಾರ್ಕಾಗ್ಲಾರ ಸಲುವಾಗಿ ಅವನು ಊರಲ್ಲಿ ಹಾಕೊಂಡು ಸತ್ತು ಹೋದ. ನಾ ಭಾಳ ದೂರದಿಂದ ಉದಾಹರಣೆ ಹೇಳಕತ್ತಿಲ್ಲ ನಿಮ್ಗೆ, ಇಲ್ಲೇ ನಮ್ಮ ತಾಲೂಕಿನೊಳಗೆ ನಡೆದಿರ್ತಕ್ಕಂಥ ಘಟನೆಗಳಿವು. ಅದನ್ನೆಲ್ಲವನ್ನು ನೋಡೇ ನಮ್ಮ ಒಬ್ಬನೇ ಭಗವಂತ, ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈಗ ಹೆಂಗೆ ಭಗವಂತ ಒಬ್ಬವ ಪೂಜಾರಿ, ದೇವ್ರ ಪೂಜೆ ಮಾಡಕತ್ನಂದ್ರೆ ಪೂಜಾರಿ ಅಕ್ಕನ, ಅಲ್ಲೆಲ್ಲ ಒಬ್ಬ ಸ್ವಚ್ಛ ಮಾಡಕತ್ನತ್ತ ಅದ ಪೂಜಾರಿ ಕಸಬಾರ್ಗಿ ಹಿಡಿದು ಸ್ವಚ್ಛ ಮಾಡಕತ್ನಂದ್ರ ಕಾರ್ಮಿಕ ಆಗ್ತಾನ. ಅದ ಪೂಜಾರಿ ಒಂದು ಸ್ವಲ್ಪ ಲೆಕ್ಕ ಪತ್ರ ಬರ್ಕೊಳಕತ್ತ ಬಂದು ಕಾಣಿಕೆ ಬರ್ಕೊಳಕತ್ನಂದ್ರೆ ಏನಾಗ್ತಾನ, ಏನಂತಾರ ನೋಡವನು, ಖಜಾನ್ಸಿ. ಎಸ್, ಕರೆಕ್ಟ್ ಹೇಳಿದ್ರು ನೋಡಿಗ್ರೆ, ಖಜಾನ್ಸಿ ಅಕ್ಕನ್. ನೋಡ್ರಿ, ಒಬ್ಬ ವ್ಯಕ್ತಿ ಪೂಜೆ ಮಾಡುವಾಗ ಪೂಜಾರಿ ಆಗ್ತಾನ, ಕೆಲಸ ಮಾಡುವಾಗ ಕಾರ್ಮಿಕ ಆಗ್ತಾನ, ಈ ಲೆಕ್ಕ ಪತ್ರ ಬರ್ಕೊಳ್ಳುವಾಗ ಖಜಾನ್ಸಿ ಆಗ್ತಾನ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಜಗತ್ತಿನೊಳಗೆ ಈ ಸೃಷ್ಟಿಕರ್ತ ಭಗವಂತ ಒಬ್ಬನೇ ಅದಾನ. ಯಾವಾಗ ಒಂದೊಂದು ರೂಪವನ್ನು ತಾಳ್ಯಾನಲ್ಲ, ಅವಾಗ ಆ ದೇವರಿಗೆ ಒಂದೊಂದು ಹೆಸರುಗಳು ಬಂದಾವು ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ದೇವನೊಬ್ಬ ನಾಮ ಹಲವು ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈ ಟ್ಯಾಂಕೆ, ನೀರಿನ ಟ್ಯಾಂಕೆ ನಾವೆಲ್ಲ ನೋಡಿರ್ತೇವೆ. ಆ ಟ್ಯಾಂಕೆ ಮುಂದೆ ನಳಗಳು ಬೇರೆ ಬೇರೆ ಇರ್ತಾವೆ. ಒಂದು ಕೈ ತೊಳೆದುಕೊಳ್ಳುವ ನಳ ಇರ್ತದ, ಒಂದು ಕುಡಿಯುವ ನಳ ಅಂತ ಬರ್ದಿರ್ತಾರೆ. ಹೌದಿಲ್ಲ? ನೋಡ್ರಿ, ಇಲ್ಲಿ ಎಲ್ಲರೂ ಹೋಟೆಲ್ಗೆ ಹೋದಾಗ ನೋಡ್ರಿ, ಒಬ್ಬ ಹೋದ ಹೋಟೆಲ್ದೊಳಗೆ ಕುಂತಾಗ ಅಲ್ಲಿ ಒಂದು ನೀರಿನ ಟ್ಯಾಂಕೆ ಇತ್ತು. ಅಲ್ಲಿ ಬರ್ದಿದ್ರು ಕೈ ತೊಳೆದುಕೊಳ್ಳುವ ನೀರು, ಕುಡಿಯುವ ನೀರು ಅಂತ ಬರ್ದಿತ್ತು. ಅವಾಗ ಒಬ್ಬ ವ್ಯಕ್ತಿ ಹೊರಗಡೆ ಬಿದ್ದ, ಕಾಲಿಡಿ ಬಿದ್ದ. ಅವಾಗ ಹೋಟೆಲ್ದಲ್ಲಿ ಕೆಲಸ ಮಾಡುವಂಥ ಹುಡುಗ ಏನು ಮಾಡಿದ್ನಂದ್ರೆ ಬಡ ಎದ್ದೋಗಿ ಕೈ ತೊಳೆದುಕೊಳ್ಳುವ ನೀರು ಏನೈತಲ್ಲ ಆ ನೀರು ತೊಗೊಂಡೋಗಿ ಆ ಬಿದ್ದ ವ್ಯಕ್ತಿ ಕೊಟ್ಟ. ಅವಾಗ ಹೋಟೆಲ್ದಾಗ ಕುಂತು ಒಬ್ಬ ಶಾನೆ ವ್ಯಕ್ತಿ ಹೇಳಿ, ಅಲ್ಲೋ ಹುಡುಗ, ನಿನಗೆ ಬುದ್ಧಿರ ಐತಲ್ಲ, ಇದೇ ಹೋಟೆಲ್ದೊಳಗೆ ನೀ ಕೆಲಸ ಮಾಡ್ತಿ, ಅಲ್ಲಿ ಬಿದ್ದಾಗ ಕುಡಿ ನೀರು ಕೊಡದ್ಬಿಟ್ಟು ಕೈ ತೊಳೆದುಕೊಳ್ಳುವ ನೀರು ಕೊಡಕತ್ತಿಲ್ಲ, ಬುದ್ಧಿ ಐತಿಲ್ಲ ಅಂತ ತಿಳ್ಕೊಂಡು ಒಬ್ಬ ಪ್ರಜ್ಞಾವಂತ ವ್ಯಕ್ತಿ ಕೇಳಿದಾಗ ಅವಾಗ ಆ ಹುಡುಗ ಹೇಳಿದ್ನಂತ, ನಾ ಇಲ್ಲೇ ಹೋಟೆಲ್ದೊಳಗೆ ಕೆಲಸ ಮಾಡ್ತೀನಿ ರೀ ಯಜಮಾನ್ರೆ, ಇಲ್ಲಿ ಏನಾಗೈತೆ ಅಂದ್ರೆ ನೀವೆಲ್ಲ ತಿಳ್ಕೊಂಡ್ರಿ, ಅಲ್ಲಿ ಏನು ನೀರು ಕುಡಿಯೋದವಲ್ಲ, ಈ ಕೈ ತೊಳೆದುಕೊಳ್ಳುವ ಕುಡಿಯುವ ನೀರು ಅಂತೇನು ಬರ್ತದಲ್ಲ, ಅವು ಹೆಸರು ಬೇರೆ ಅದ ಹೊರಗ, ಆದ್ರೆ ಮ್ಯಾಲೆ ಏನು ಟ್ಯಾಂಕಿ ಐತಿಲ್ಲ, ಒಂದ ಟ್ಯಾಂಕಿದಿಂದ ನೀರು ಬರ್ತಾವೆ ಎರಡಕ್ಕೂ ಅಂತ ಹೇಳಿದ್ ನಾನು. ಅದಕ್ಕೆ ನಮ್ಮ ಧರ್ಮದ ಹೆಸರುಗಳು ಬೇರೆ ಅದಾವ. ನಾ ಜೈನ ಧರ್ಮದವ, ನಾ ಹಿಂದೂ ಧರ್ಮದವ, ನಾವು ಮುಸಲ್ ಧರ್ಮದವ. ನೀರಿನ ಟ್ಯಾಂಕಿ ಹೆಸರು, ನಳದ ಹೆಸರು ಹೆಂಗೆ ಚೇಂಜ್ ಅದಾವಲ್ಲ, ನಮ್ಮ ಧರ್ಮದ ಹೆಸರುಗಳು ಬೇರೆ ಅದಾವ. ಆದ್ರೆ ನಾವು ಉಸಿರಾಡುವಂಥ ಗಾಳಿ ಒಂದಾದ, ಕುಡಿಯುವಂಥ ನೀರು ಒಂದಾದ, ಮೈಯಲ್ಲಿ ಇರ್ತಕ್ಕಂಥ ರಕ್ತನೂ ಒಂದಾದ, ತಿಂತಕ್ಕಂಥ ಅನ್ನನೂ ಕೂಡ ಅದು ಒಂದೇ ಐತೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲೆಕ್ಷನ್ ಮುಗಿದ ಮ್ಯಾಗ ಎಲ್ಲರೂ ಅಣ್ಣ ತಮ್ಮನ್ನಂಗೆ ಕುಂತು ಚಹಾ ಕುಡಿತೀರಿ. ಹೌದಿಲ್ಲ? ಯಾರು ಪಕ್ಷ, ನಾ ಪಕ್ಷ ಈ ಪಕ್ಷ ಅಂತ ಯಾರು ಜಗಳ ಆಡಂಗಿಲ್ಲ.
ನಾ ಜಾತಿ ಈ ಜಾತಿ ಅಂತ ಜಗಳ ಆಡಂಗಿಲ್ಲ. ಒಂದು ಊರಿನ ಅಭಿವೃದ್ಧಿ ಯಾವಾಗ ಆಗ್ತದಂದ್ರೆ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಒಂದು ಊರಿನ ಅಭಿವೃದ್ಧಿ ಆಗಬೇಕು, ಒಂದು ಊರಿನ ಏಳಿಗೆ ಆಗ್ಬೇಕಾಗಿತ್ತಂದ್ರೆ ಏನು ಮಾಡ್ಬೇಕಂತಂದ್ರೆ ಯಾವ ಜಾತಿ ಮತ ಪಕ್ಷ ಎಲ್ಲವನ್ನು ಬದಿಗೊತ್ತಿ ನಾವೆಲ್ಲ ಕಳಹಳ್ಳಿ ಗ್ರಾಮದವರು ಒಂದೇ ಅಂತಕ್ಕಂಥದ್ದು ನಮ್ಮ ಹೃದಯದೊಳಗೆ ಯಾವಾಗ ಬರ್ತದಲ್ಲ ಅವಾಗ ಒಂದು ನಮ್ಮ ಊರಿನ ಏಳಿಗೆ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು. ಹಂಗೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತಿನ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನೀವೆಲ್ಲರೂ ಸಹಿತ ಮಾಡಿದ್ದೀರಾ. ಪ್ರವಚನ ಕೇಳಬೇಕ್ಯವ, ಒಳ್ಳೆ ಮಾತುಗಳನ್ನು ಕೇಳಬೇಕು. ಯಾಕೆ ಕೇಳಬೇಕು? ನಾವು ಬರೀ ಇವ್ರ ಮಾತು ಕೇಳಿರ್ತೇವೆ. ಆ ಚಾಡದ ಮಾತು, ಅವ ಹಂಗಾದ ಇವ ಹಿಂಗಾದ, ಇವು ಕಟ್ಟಿ ಕಂಪ್ನಿ ಕುಂತಿರ್ತಾವೆ. 10 ರೂಪಾಯಿ ಕೆಲಸ ಇರಂಗಿಲ್ಲ, ಬರೀ ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು. ಅಕ್ಕಿ ಎಲ್ಲಿ ಹೋದ್ಲು, ಇಕ್ಕಿ ಎಲ್ಲಿ ಬಂದ್ಲು, ಅವ ಎಲ್ಲಿ ಹೋದ, ಇವ ಎಲ್ಲಿ ಹೋದ. ಮಂದಿದ ತಿಂದು ಮಂದಿದ ಮಾತಾಡೋರು ಇವರು. ಇಂಥ ಜನ ಭಾಳ ಹುಟ್ಟಾಕತ್ತಾರೆ ಇವತ್ತಿನ ದಿವಸ. ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ಬಂದು ಒಳ್ಳೆ ಮಾತುಗಳನ್ನು ಕೇಳೋದ್ರಿಂದ ಏನು ಲಾಭ ರೀ ಅಜ್ಜಾರ? ಏನು ಲಾಭ ಅಂತ ನೀವೆಲ್ಲರೂ ಸಹಿತ ಕೇಳಿದ್ರೆ, ಏನು ₹1 ಲಾಟ್ರಿ ಹೊಡಿತದೇನ್ರಿ ಇಲ್ಲಿ ಪ್ರವಚನ ಕುಂತು ಕೇಳಿದ್ರೆ? ಏನು ಲಾಭ ಐತೆ ಅಂದ್ರೆ ಪ್ರವಚನ, ಈ ಭಜನೆ, ಇವು ಪ್ರಾರ್ಥನೆ, ಇವೆಲ್ಲ ಮಾಡೋದ್ರಿಂದ ಏನು ಲಾಭ ಅಂತ ನೀವೆಲ್ಲ ಪ್ರಶ್ನೆ ಮಾಡಿದ್ರೆ ಏನು ಲಾಭ ಆಗ್ತದೆ ಅಂತಂದ್ರೆ ಅಲ್ಲಿ ಇಲ್ಲಿ ಕಟ್ಟಿಕೊಂತ ಇವ್ರ ಬಗ್ಗೆ ಮಾತಾಡಿ ಬಾಯಿ ಹೊಲಸಾಗ್ತದ, ಇವ್ರ ಬಗ್ಗೆ ಮಾತಾಡಿದ ಕೇಳಿ ಕಿವಿ ಹೊಲಸಾಗ್ತದ. ಆದ್ರೆ ಬಾಯಿ ಹೊಲಸಾಗ್ಲಾರ್ದೆ ಕಿವಿ ಹೊಲಸಾಗ್ಲಾರ್ದೆ ಇಲ್ಲಿ ಬಂದು ಮಹಾತ್ಮರ ಒಂದೆರಡು ಮಾತು ಕೇಳಿದ್ರೆ ಇಲ್ಲಿ ಮನಸ್ಸು ಸ್ವಚ್ಛ ಆಗ್ತದಲ್ಲ. ಇದಕ್ಕಿಂತ ದೊಡ್ಡ ಲಾಭ ಏನು ಬೇಕು? ಏನು ಬೇಕು ಲಾಭ? ನಾವೆಲ್ಲ ಒಳಗೆ ದುರ್ಬುದ್ಧಿಗಳನ್ನು ನಮ್ಮ ತಲೆ ಒಳಗೆ ತುಂಬಿಬಿಟ್ಟಿರ್ತಾವೆ. ಒಂದು ಸ್ವಲ್ಪ ಸ್ವಚ್ಛ ಆಗತ್ತೆ. ನಮ್ಮ ತಲೆ ಹೊಲಸಾತಂದ್ರೆ ಚಲೋ ಸರ್ಪ, ಏನು ಯಾವ ಶಾಂಪು ಹಚ್ತೀರಿ? ಕ್ಲಿನಿಕ್ ಪ್ಲಸ್, ಡವ್, ಅವು ಯಾವ್ಯಾವ ವಾಟಿಕ ಶಾಂಪು ಅಂತ ನೋಡ, ಅಂಥ ಶಾಂಪು ಹಚ್ಚಿ ತಲೆ ತೊಳ್ಕೊಂಡ್ರೆ ಈ ತಲೆ ಸ್ವಚ್ಛ ಆಗ್ತದ. ಈ ಬಟ್ಟೆ ಹೊಲಸಾಗಿದ್ವು ಅಂತಂದ್ರೆ ಇದಕ್ಕೆಲ್ಲ ರಿನ್ ಸರ್ಫ್ ಎಕ್ಸೆಲ್ ನೀವ ಹೋಗ್ಯಾರ ಬಟ್ಟೆ. ಇವು ಸೋಪ್ ಹಚ್ಚಿ ತೊಳೆದ್ರೆ ಈ ಬಟ್ಟೆ ಹೊಲಸಾಗ್ತವ. ಈ ಚರ್ಮ ಏನರ ಹೊಲಸಾಯ್ತಂದ್ರೆ ಹಲವಾರು ಸೋಪುಗಳು ಬಂದವು. ಮೈಸೂರು ಸ್ಯಾಂಡಲ್ ಸೋಪ್ ಹಿಡ್ಕೊಂಡು ಎಂಥ ಶಾಂಪುಗಳದಾವ, ಆ ಸೋಪುಗಳದಾವ. ಅದನ್ನು ಹಚ್ಚಿ ತೊಳೆದ್ರೆ ಈ ಚರ್ಮ ಸ್ವಚ್ಛ ಆಗ್ತದ. ಆದ್ರೆ ಒಳಗೆ ಮನಸ್ಸು ಹೊಲಸಾಗಿಬಿಟ್ಟದಲ್ಲ, ಅದು ಇದು ತುಂಬಿಕೊಂಡು ಈ ಒಳಗೆ ಈ ಮನಸ್ಸು ಹೊಲಸಾಗಿಬಿಟ್ಟದ. ಇದನ್ನ ಹೆಂಗೆ ಸ್ವಚ್ಛ ಮಾಡೋರು ನೀವು? ಒಳಗೆ ಏನ್ರ ಶಾಂಪು ಹಾಕಿ ತಿಕ್ಕೋರದಿರಿ, ಏನು ಸೋಪ್ ಹಾಕಿ ತಿಕ್ಕೋರದಿರಿ? ಏನು ಈ ಮನಸ್ಸು ಹೊಲಸಾಗಿದ್ದ ಈ ಮನಸ್ಸನ್ನು ಸ್ವಚ್ಛ ಮಾಡುವಂಥ ಸೋಪ್ ಯಾವುದಂತಂದ್ರೆ ಅದು ಆಧ್ಯಾತ್ಮದ ಪ್ರವಚನ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಒಂದೆರಡು ಮಾತು ಕೇಳ್ಬೇಕು. ಈ ಜಗತ್ತಿನೊಳಗೆ ಯಾರು ಒಳ್ಳೆಯವ್ರು ಅದಾರ, ಯಾರು ಕೆಟ್ಟವ್ರು ಅದಾರ? ಇವ ಒಳ್ಳೆಯವ ಇವ ಕೆಟ್ಟವ ಅನ್ನೋದು ಎದರ ಮೇಲೆ ನಿರ್ಮಾಣ ಆಗ್ತದಂದ್ರೆ ಯಾವ ವ್ಯಕ್ತಿ ಒಳಗೆ ಕೆಟ್ಟ ವಿಚಾರಗಳು ತುಂಬಿರ್ತಾವಲ್ಲ ಅವನೇ ಈ ಜಗತ್ತಿನೊಳಗೆ ಕೆಟ್ಟವ ಅನಿಸ್ಕೋತಾನ. ಯಾವ ವ್ಯಕ್ತಿ ಒಳಗೆ ಒಳ್ಳೆ 4 ವಿಚಾರಗಳಿರ್ತಾವಲ್ಲ ಅವನೇ ಈ ಜಗತ್ತಿನೊಳಗೆ ದೊಡ್ಡ ವ್ಯಕ್ತಿ ಆಗ್ತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ದೊಡ್ಡ ಕಾರ್ ಇದ್ದವ, ಬಂಗಾರ ಇದ್ದವ, ದೊಡ್ಡ ಮನೆ ಕಟ್ಟಿಸ್ದವ, ದೊಡ್ಡ ಇಸ್ತ್ರಿ ಬಟ್ಟೆ ಹಾಕ್ದವ ದೊಡ್ಡವ ಆಗೋದಿಲ್ಲ. ಹೊರಗೆ ಚಲೋ ಬಟ್ಟೆ ಹಾಕೊಂಡವ ದೊಡ್ಡವ ಅನಿಸ್ಕೋದಿಲ್ಲ. ಒಳಗೆ ಯಾವ ವ್ಯಕ್ತಿ ಚಲೋ ಒಳ್ಳೆ ವಿಚಾರಗಳನ್ನು ಇಟ್ಕೊಂಡಿರ್ತಾನಲ್ಲ ಅವ ಈ ಜಗತ್ತಿನೊಳಗೆ ಶ್ರೇಷ್ಠ ವ್ಯಕ್ತಿ ಆಗ್ತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಜೈನ ಮುನಿಗಳು, ಮಹಾವೀರ, ಅವ ಬಟ್ಟೆಯನ್ನೇ ತೊರೆದ, ಎಲ್ಲವನ್ನು ಬಿಟ್ಟ, ಒಂದು ಬಟ್ಟಿ ಸಹಿತ ಮೈಯಾಗ ಹಾಕ್ಲೋರ್ದೆ ಹೋದ. ಅವ ಬಡವೇನು? ಒಳಗ ಜ್ಞಾನವನ್ನು ತುಂಬಿಕೊಂಡ ವರ್ಧಮಾನ ಇದ್ದವ ಮಹಾವೀರನಾದ. ಎದರಿಂದ? ತನ್ನ ತಲೆ ಒಳಗ ಒಳ್ಳೆ ವಿಚಾರ. ಎಂಥ ವಿಚಾರ ಇಟ್ಕೊಂಡ? ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ವಿಚಾರ ಇಟ್ಕೊಂಡ. ಒಂದು ಜೀವಿಗೂ ಸಹಿತ ಹಿಂಸೆಯನ್ನು ಕೊಡಬಾರ್ದು ಅನ್ನುವಂಥ ಒಳ್ಳೆ ವಿಚಾರ ಇಟ್ಕೊಂಡ. ಬುದ್ಧ ಅವ ಎಂಥ ವಿಚಾರ ಇಟ್ಕೊಂಡ? ಅವನು ದೊಡ್ಡ ಸಿದ್ಧಾರ್ಥ ಇದ್ದಾಗ ದೊಡ್ಡ ಮಹಾರಾಜ ಇದ್ದ. ಅವನು ಸಹಿತ ಬೌದ್ಧ ಧರ್ಮವನ್ನು ಕಟ್ಟಿ ಮನೆಯನ್ನು ಬಿಟ್ಟು ಹೊರಗಡೆ ಬಂದ. ಅವ ಎಂಥ ವಿಚಾರ ಇಟ್ಕೊಂಡ? ಆಸೆಯೇ ದುಃಖಕ್ಕೆ ಮೂಲ ಅನ್ನುವಂಥ ವಿಚಾರ ಇಟ್ಕೊಂಡ. ಅವನು ಈ ಜಗತ್ತಿನೊಳಗೆ ಶ್ರೇಷ್ಠ ವ್ಯಕ್ತಿ ಆದ ಬುದ್ಧ. ಬಸವಣ್ಣ
ಅವನು ದೊಡ್ಡ ಪ್ರಧಾನಮಂತ್ರಿ ಪದವನ್ನು ಬಿಟ್ಟ ಅವನು ಎಲ್ಲವನ್ನು ತೊರೆದು ಬಸವ ಕಲ್ಯಾಣಕ್ಕೆ ಹೋಗಿ ಕಲ್ಯಾಣ ಮಂಟಪವನ್ನು ಕಟ್ಟಿದ. ಅವ ಎದರಿಂದ ದೊಡ್ಡವಾದ ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟ. ಅವನು ಒಳ್ಳೆ ವಿಚಾರದಿಂದ ದೊಡ್ಡವಾದ. ಅದಕ್ಕೆ ನಾವೆಲ್ಲ ನಮ್ಮ ವ್ಯಕ್ತಿತ್ವ ಎದರ ಮೇಲೆ ನಿರ್ಮಾಣ ಆಗ್ತದಂದ್ರೆ ನಮ್ಮ ತಲೆಯಲ್ಲಿರ್ತಕ್ಕಂಥ ಬುದ್ಧಿ, ಒಳ್ಳೆ ವಿಚಾರಗಳಿಂದ ನಾವೆಲ್ಲ ದೊಡ್ಡವರಾಗ್ತೇವೆ. ಕೆಟ್ಟ ವಿಚಾರಗಳ ಇಟ್ಕೊಂಡ್ರೆ ನಾವು ಎಲ್ಲಿರ್ತೇವೆ ಅಲ್ಲೇ ಇರ್ತೇವೆ. ಸಗಣಿ ಅಂತ ವಿಚಾರ ಇಟ್ಕೊಳಕ್ಕೆ ಹೋಗ್ಬೇಕು. ಯಾಕಂದ್ರೆ ಈ ಭಗವಂತ ಸುಂದರವಾದ ಈ ಬದುಕು ಕೊಟ್ಟಾನ, ಈ ದೇಹವನ್ನು ಕೊಟ್ಟಾನ. ಇದ್ರೊಳಗೆ ನಾವು ಹಾಕಬಾರ್ದು, ಹಾಕಿ ಇದನ್ನೆಲ್ಲ ಹೊಲಸು ಮಾಡ್ಕೊಳಕ್ಕೆ ಬಿಟ್ಟೇವೆ. ಒಳಗೆಲ್ಲ ಸ್ವಚ್ಛ ಮಾಡ್ಬೇಕು. ಈ ನಾವು ಮನೆ ಒಳಗೆ ಒಂದು ಟೇಜರಿ ತಂದಿರ್ತೇವೆ. ಕಿಮ್ಮತ್ತಿನ ಒಂದು 20-30 ಸಾವಿರ ರೂಪಾಯಿ ಕೊಟ್ಟು ಆ ಟೇಜ್ರಿ ಒಬ್ಬ ತಾಯಿ ತಂದು ಅದ್ರೊಳಗೆ ಆ ಟೇಜ್ರಿಗೆ ಪೂಜೆ ಮಾಡಿ ಏನು ಮಾಡಿದ್ಲು, ಹೊರಗ ಒಂದು ಎಮ್ಮಿ ಸಗಣಿ ಹಾಕಿ ಸಗಣಿ ತೊಗೊಂಡೋಗಿ ಆ ಟೇಜ್ರಿಯಾಗ ಇಟ್ಲಕ್ಕಿ. ನೋಡಿ, ಕಿಮ್ಮತ್ತಿನ ಟೇಜ್ರಿ ಒಳಗೆ ಸಗಣಿ ಇಡ್ತಾರನ್ನ ಯಾರು ಇಲ್ಲ. ನಗು ಬರ್ತದ ನಿಮಗ. ಸಗಣಿ ಇಟ್ಟಾರ ಅಂದ್ರೆ ಅದನ್ನ ಕೇಳೇ ನಮಗೆ ನಗು ಬರ್ತದ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಟೇಜ್ರಿ ಒಳಗೆ ಏನು ಇಡ್ಬೇಕಿಟ್ರ ಆ ಟೇಜ್ರಿ ಕಿಮ್ಮತ್ತು ಬರ್ತದ. ಬಂಗಾರ, ಚಲೋ ಬಟ್ಟೆ, ಚಲೋ ಆಸ್ತಿ ಪತ್ರ ಅದ್ರೊಳಗೆ ಇಟ್ರೆ ಆ ಟೇಜ್ರಿಗೆ ಹೆಂಗೆ ಕಿಮ್ಮತ್ತು ಬರ್ತದಲ್ಲ, ಅದ್ರೊಳಗೆ ಬಂಗಾರದ ಸಾಮಾನು ಇಟ್ರೆ ಅದ್ರೊಳಗೆ ಹೆಂಗೆ ಆ ಟೇಜ್ರಿಗೆ ಕಿಮ್ಮತ್ತು ಬರ್ತದಲ್ಲ, ಹಂಗ ಈ ಭಗವಂತ ಸುಂದರವಾದ ಈ ಬದುಕನ್ನುವಂಥ ಟೇಜ್ರಿ ನಮಗೆ ಕೊಟ್ಟ ಕಳಿಸ್ಯಾನ. ಈ ಟೇಜ್ರಿ ಒಳಗೆ ನಾವು ಸಗಣಿ ಅಂತ ವಿಚಾರ ಇಟ್ಕೊಂಡ್ರೆ ಆ ಭಗವಂತ ನಮ್ಮ ಬದುಕು ನೋಡಿ ನಗತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಮ್ಮೊಳಗು ಬಂಗಾರದಂಥ ವಿಚಾರಗಳನ್ನು ಇಟ್ಕೊಳ್ಬೇಕು. ಅಂದ್ರೆ ಈ ಟೇಜ್ರಿಗೆ, ಈ ದೇಹಕ್ಕೆ, ಈ ಮಾನವ ಜನ್ಮಕ್ಕ ಕಿಮ್ಮತ್ತು ಬರ್ತದ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಡಿಲೀಟ್ ಮಾಡಿ ಹೊಸದಕ್ಕೆ ಅಪ್ಡೇಟ್ ಆಗ್ಬೇಕು. ಈಗೆಲ್ಲ ಭಾಳ ಅಪ್ಡೇಟ್ ವರ್ಷನ್ ಯುಗ ನಡೆದದ ಈಗೆಲ್ಲರೂ ಸಹಿತ. ಅದಕ್ಕೆ ನಾವು ಅಪ್ಡೇಟ್ ಆಗ್ಬೇಕಲ್ಲ. ಹಳಿದ ಡಿಲೀಟ್, ಕೆಟ್ಟದ ತಲೆ ಒಳಗೆ ಒಟ್ಟ ಇಟ್ಕೋಬಾರ್ದು. ಈ ಕೆಟ್ಟದ ಅವ್ರು ನಮಗೆ ಹಂಗಂದ್ರಿ, ಇವ್ರು ನಮಗೆ ಹಿಂಗಂದ್ರೆ, ಅವ್ರು ಅದು ಮಾಡಿಸ್ಯಾರ, ಇವ್ರು ಇದು ಮಾಡಿಸ್ಯಾರ, ಏನೂ ಆಗಲ್ಲ. ಯಾರು ಏನು ಅನ್ನೋದ್ರಿಂದ ನಮ್ಮ ಬದುಕು ನಿಲ್ಲಂಗಿಲ್ಲ. ಅವ್ರು ಅಣ್ಣವ್ರು ಇರಬೇಕು. ಅವಕ್ಕೆ ಅನ್ನಕ್ಕೆ ಏನಂತಾರಂದ್ರೆ ನಾಯಿಗಳು ಒದರ್ತಾವಿಲ್ಲ. ನಾಯಿ ತಿರುಗಿ ನಿಂತ್ರ ಗಪ್ಪ ಹಾಕವು, ಏನು ಕಡಿಯಂಗಿಲ್ಲ. ಏನು ಬಗಳೋ ನಾಯಿ ಕಚ್ಚೋದಿಲ್ಲ, ಕೇಳಿರಿಲ್ಲ ಇದು. ಬಗಳು ನಾಯಿ ಎಂದು ಕಚ್ಚಂಗಿಲ್ಲ. ಅವು ಕೆಲಸ ಏನಂದ್ರೆ ಬಗಳದ. ಅದಕ್ಕೆ ನಾವೇನು ಮಾಡ್ಬೇಕತ್ತಂದ್ರೆ ಇವ್ರು ನಮ್ಮ ಬಗ್ಗೆ ಮಾತಾಡಕತ್ತಾರಂದ್ರೆ ನಾಯಿ ಗೊಲಿಸ್ಬಿಡ್ಬೇಕು ಅವಕ್ಕೆ. ಏನೋ ಅವ್ರ ಬಗ್ಗೆ ತಿರುಗಿ ಬೀಳಕ್ಕೆ ಹೋಗ್ಬಾರ್ದು. ನಾವು ಒಳ್ಳೆ ಕೆಲಸ ಮಾಡಾಕತ್ತೇವ ಮುಗದ, ನಾವು ಒಳ್ಳೆ ಧರ್ಮದ ಆದಿ ಒಳಗೆ ನಡೆಯಕತ್ತೇವ ಮುಗದ. ಅದಕ್ಕೆ ಇವ್ರ ಬಗ್ಗೆ ಇವು ಊರೊಳಗೆ ಹಂದಿದ್ರೆ ಏನಾಗ್ತದ, ಊರು ಸ್ವಚ್ಛ ಇರ್ತಾವ. ಗಟ್ರ ಒಂದು ಸ್ವಲ್ಪ ಎಲ್ಲ ಸ್ವಚ್ಛ ಇರ್ತಾವ. ಊರೊಳಗೆ ಹಂದಿದ್ರೆ ಊರು ಸ್ವಚ್ಛ ಇರ್ತದ. ಊರೊಳಗೆ ನಾವು ಏನೇ ಕೆಲಸ ಮಾಡುವಾಗ ನಮ್ಮ ಬಗ್ಗೆ ನಿಂದಕರು ಮಾತಾಡೋರು ಇದ್ರಂದ್ರೆ ನಾವು ಸ್ವಚ್ಛ ಇರ್ತೇವೆ ಅಂತಕ್ಕಂಥದ್ದು ಇದನ್ನು ಅರ್ಥ ಮಾಡ್ಕೊಂಡು ಬಿಡುವಾಗ. ಅಂದ್ರೆ ನಮ್ಮ ಬದುಕು ಭಾಳ ಸುಂದರವಾಗಿರ್ತದೆ. ಅವ್ರು ಹಂಗಂದ್ರೆ ಇವ್ರಂಗೆ 108 ಚಿಂತೆ ಮಾಡಿ, ಊರು ಚಿಂತೆ ಮಾಡಿ, ನನಗೆ ಗೊತ್ತಿಲ್ಲ ಮುಂದಿನ ಅದಕ್ಕೆ ಕೆಳಗೆ. ಅದಕ್ಕೆ ಭಾಳ ಚಿಂತೆ ಮಾಡೋದಿಲ್ಲ, ಎಲ್ಲವನ್ನ ತೊರೆದು ಒಂದು 4 ಮಾತು ನಮ್ಮ ತಲೆ ಒಳಗೆ ಇಟ್ಕೊಳ್ಬೇಕು. 108 ನಾವು ಭಾಷಣ ಮಾಡಿದ್ದು 108 ಮಾತು ನೆನಪಿಟ್ಕೊಳ್ಬೇಕಂತ ಹೇಳಕತ್ತಿಲ್ಲ. 1-2 ಮಾತು ನೆನಪಿಟ್ಕೋರಿ. ಒಂದು ಗಿಡದೊಳಗೆ, ಈ ಗಿಡದೊಳಗೆ 100 ಪಕ್ಷಿಗಳು ಕುಂತಾವ ತಿಳ್ಕೊಂಡು 100 ಕಲ್ಲು ಒಗಿದ್ಬೇಕಾಗಿಲ್ಲ. ಒಂದು ಕಲ್ಲು ಒಗಿದ್ರೆ ಸಾಕು, 100 ಪಕ್ಷಿಗಳು ಹಾರಿ ಹೋಗ್ತಾವ. ಹಂಗೆ ನಮ್ಮ ತಲೆ ಒಳಗೆ 100 ಕೆಟ್ಟ ವಿಚಾರಗಳಿರ್ತಾವ. ಆ ವಿಚಾರಗಳು ಹೋಗ್ಬೇಕಾಗಿತ್ತಂದ್ರೆ, ಕೆಟ್ಟ ಏನು ದುರ್ಬುದ್ಧಿಗಳು ಹೋಗ್ಬೇಕಾಗಿತ್ತಂದ್ರೆ 100 ಮಾತು ಕೇಳೋದು ಬೇಕಾಗಿಲ್ಲ. ಮಹಾತ್ಮರು ಹೇಳಿದ 1-2 ಮಾತು ನೆನಪಿಟ್ಕೊಂಡ್ರೆ ಸಾಕು, ನಮ್ಮಲ್ಲಿರ್ತಕ್ಕಂಥ ದುರ್ಬುದ್ಧಿಗಳು ದೂರ ಆಗ್ತಾವಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು